ಗೈಸ್ ನಮಸ್ಕಾರ, ಎಲ್ರಿಗೂ ಮತ್ತೊಂದು ವಿಡಿಯೋ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಟೈರ್ ಪಂಚರ್ ಹಾಕ್ಸ್ಕೊಂಬರೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಕೆಲಸ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಡ್ರೈವರನ್ನು ಗ್ರೀಸ್ ಹಾಕೊಂತ ಅಂತ ಹೇಳ್ಬಿಟ್ಟು ಗ್ರೀಸ್ ಹಾಕ್ತಾಯಿದ್ರು. ಮತ್ತು ಇವತ್ತು ಕೆಲಸ ಇದ್ದಿದ್ದು ಏನಪ್ಪ ಅಂತಂದರೆ, ಲಾಸ್ಟ್ ಟೈಮು ನಾವು ಗಿಡಗಳು ನೆಟ್ಟಿದ್ವಿ. JCB ಮುಖಾಂತರನೇ ಬಾಣೆ ಹಾಕಿಸಿ ಗಿಡ ನೆಟ್ಟಿದ್ದು. ಅದಕ್ಕೆ ಮಣ್ಣು ಸಾಲಿರಲಿಲ್ಲ ಅಂತ ಹೇಳ್ಬಿಟ್ಟು ಬುಡಕ್ಕೆ ಮಣ್ಣು ನೋಡಿಸಿದ್ವಿ. ಒಂದು 20 ಲೋಡ್ ಮಣ್ಣು ನೋಡಿಸಿದ್ವಿ. ಅಷ್ಟೊತ್ತು ನೀವು ನೋಡ್ತಾ ಇರ್ಬೋದು ಆ ಬೇವಿನ ಮರದಿಂದ ಲಾಸ್ಟ್ವರೆಗೂ. ಮತ್ತು ಕೊನೆಗೆ ಗಿಡಗಳಿಗೆಲ್ಲ ಮಣ್ಣು ಹಾಕಿದ ಕೆಲಸ ಮುಗೀತಾ ಬಂತು. ಕೆಲಸ ಮುಗಿದ್ಮೇಲೆ ನಮಗೆ ಕಾಂಪೌಂಡ್ ಪಕ್ಕದಲ್ಲಿ ಸ್ವಲ್ಪ ಮರಗಳು ಗಿಡಗಳೆಲ್ಲ ಸ್ವಲ್ಪ ಗಲೀಜೆಲ್ಲ ಇತ್ತು. ಅದನ್ನೆಲ್ಲ ತೆಗೆಸಿ ಆಚೆ ಹಾಕ್ಸಿದ್ವಿ. ಸ್ವಲ್ಪ ಕ್ಲೀನ್ ಮಾಡಿ ಬಕೆಟ್ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಡ್ರೈವರ್ ಅಂಡ್ ಫ್ರೆಂಡು ಸುತ್ತಿಗೆ ತೊಗೊಂಡು ರಪ್ಪ ಅಂತ ಎರಡೇಟ್ ಹೊಡೆದಿದ್ದೆ. ಅದು ಓಪನ್ ಆಗೋಯ್ತು. ಮತ್ತು ಅದನ್ನು ದೊಡ್ಡ ಬಕೆಟಿಂದ ಚಿಕ್ಕ ಬಕೆಟ್ಗೆ ಚೇಂಜ್ ಮಾಡ್ಕೊಂಡು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋದು. ಮುಂದಿನ ಕೆಲಸ ಇದು ಬಂದುಬಿಟ್ಟು ಟ್ರೆಂಚ್ ಹೊಡಿಬೇಕಿತ್ತು. ಅಂದರೆ ಗಿಡಗಳನ್ನಕ್ಕೆ ಟ್ರೆಂಚ್ ಹೊಡಿಬೇಕಾಗಿತ್ತು. ನಾವು 10 ಅಡಿಗೆ 1 ಲೈನು ಅಂತ ಹೇಳ್ಬಿಟ್ಟು ಟೋಟಲ್ 11 ಲೈನು ಟ್ರೆಂಚ್ ಹೊಡಿಸಿದ್ವಿ. ಮತ್ತು ಅದೇ ಟೈಮ್ಗೆ ಒಂದು ಟ್ಯಾಂಕರ್ ನೀರು ಸಹ ಹೇಳಿದ್ವಿ. ನೀರು ಬಂತು. ಏನಕ್ಕೆ ಅಂತಂದರೆ ನಿನ್ನೆ ಶೆಡ್ ಬಾಯಾಗೆ ಮಣ್ಣು ಹೊಡಿಸಿದ್ವಲ್ಲ, ಅದಕ್ಕೆ ನೀರು ಸಹ ಇಟ್ಬಿಡೋಣ ಅಂತೇಳಿ ನೀರು ಇಟ್ಟಿದ್ವಿ. ಗೈಸ್ ಮತ್ತು ನಿಮಗೆ ಯಾರಿಗಾದ್ರು ಯಾವ ಥರ ಗಿಡಗಳಾಗ್ಬೋದು, ಅಂದರೆ ಕೋಳಿ ಓಡಾಡೋ ಜಾಗದಲ್ಲಿ ಯಾವ ಥರ ಗಿಡ ಆಗ್ಬೋದು, ಅಂದರೆ ಅದು ಫೀಡಿಂಗು ಸಹ ಯೂಸ್ ಆಗಬೇಕು ಅಂಥ ಗಿಡಗಳು ಯಾವುದಾದ್ರೂ ನಿಮ್ಗೆ ಗೊತ್ತಿದ್ದರೆ, ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಅಕೌಂಟ್ನ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.